1968ರ ಜೂನ್ನಲ್ಲಿ ಜುರಾಂಗ್ ಟೌನ್ ಕಾರ್ಪೊರೇಷನ್ JTC ಅನ್ನು ಸ್ಥಾಪಿಸಿದ್ರು. ಜುರಾಂಗ್ ಅನ್ನುವುದು ಸಿಂಗಾಪುರಿನ ಪಶ್ಚಿಮ ಪ್ರದೇಶವಾಗಿದೆ. ಅವರು ಈ ಪ್ರದೇಶವನ್ನು ಕೈಗಾರಿಕಾ ಕೇಂದ್ರವನ್ನಾಗಿ ಮಾಡುವಂತ ನಿರ್ಣಯ ಮಾಡಿಕೊಂಡ್ರು. ವಿದೇಶದ ಕಂಪನಿಗಳು ತಮ್ಮ ಉತ್ಪಾದನಾ ಘಟಕವನ್ನು ಇಲ್ಲೇ ಸ್ಥಾಪಿಸಬೇಕು ಅನ್ನುವಂಥ ಯೋಚನೆ ಇಟ್ಕೊಂಡ್ರು. ಅದನ್ನ ಆ ರೀತಿ ಬೆಳೆಸುವಂತ ಪ್ರಯತ್ನ ಮಾಡಿದ್ರು. ಲೀ ಅವರು ಹಲವು ಆಕರ್ಷಕ ಅವಕಾಶಗಳನ್ನು ಜಗತ್ತಿಗೆ ಕೊಟ್ರು. ಬನ್ನಿ, ತೆರಿಗೆಯಲ್ಲಿ ವಿನಾಯಿತಿ ಕೊಡ್ತೇನೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಕೊಂಡು ಕೊಡ್ತೇನೆ, ಈ ರೀತಿಯ ಹಲವಾರು ಆಕರ್ಷಕ ಇರುವಂತಹ ಯೋಜನೆ ಜಗತ್ತಿನ ಬೇರೆ ಬೇರೆ ಕಂಪನಿಗಳು ಕೊಟ್ರು. ಲೀ ಅವರು ಸಭೆಗಳನ್ನು ನಡೆಸಿ US, ಜಪಾನ್, ಹಾಂಗ್ಕಾಂಗ್, ತೈವಾನ್, ಮಲೇಷಿಯಾ, ಆಸ್ಟ್ರೇಲಿಯಾ ಮತ್ತು ಯುರೋಪಿಯನ್ ದೇಶಗಳ ಕಂಪನಿಗಳ ಜೊತೆ ಸಂಬಂಧ ಬೆಳೆಸಿ ಸಿಂಗಾಪುರದಲ್ಲಿ ಸ್ಥಾಪಿಸಲು ಮನವೊಲಿಸಿದರು. ಮಾತ್ರ 2 ವರ್ಷಗಳಲ್ಲಿ 250ಕ್ಕೂ ಹೆಚ್ಚು ಕಂಪನಿಗಳು ಸಿಂಗಾಪುರದಲ್ಲಿ ಸ್ಥಾಪನೆಗೊಂಡವು. 32,000ಕ್ಕೂ ಹೆಚ್ಚು ಉದ್ಯೋಗಗಳನ್ನು ನಿರ್ಮಿಸಿದರು. ಆಯಿಲ್ ರಿಫೈನರಿ ಸ್ಥಾಪನೆಯಿಂದ ಸಿಂಗಾಪುರ್ 3ನೇ ಅತ್ಯಂತ ದೊಡ್ಡ ತೈಲ ಶುದ್ಧೀಕರಣ ಕೇಂದ್ರವಾಯಿತು. 1970ರ ಹೊತ್ತಿಗೆ ಸಿಂಗಾಪುರ್ನಲ್ಲಿ ನಿರುದ್ಯೋಗ ಶೂನ್ಯವಾಯಿತು. ಸಿಂಗಾಪುರಿನ GDP ವೃದ್ಧಿ ದರವು 13.9% ಹೋಯಿತು.